ಎಲ್ರಿಗೂ ನಮಸ್ಕಾರ. ಈ ನೇಪಾಲ್ ಮತ್ತು ಸಿಕ್ಕಿಂ ಸೀರೀಸ್ ಮೊದಲನೇ ವ್ಲಾಗ್ ಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು ಮೂರ್ ಗಂಟೆ ಆಗಿತ್ತು. ಆಮ್, ಅಲ್ಲಿ ನಿನ್ನೆ ಒಂದ್ ಎರಡೂವರೆ ತಾಸ್ ಮಕ್ಕೊಂಡೆ ಅಷ್ಟೇ. ರೀಸನ್ ಏನಂದ್ರ ಒಂದು ಮ್ಯಾಚ್ ಇತ್ತು, ಸೋತ್ವಿ. ಇನ್ನೊಂದ ಈ ಫಸ್ಟ್ ಇಂಟರ್ನ್ಯಾಷನಲ್ ರೈಡ್ ನಂದು, ಸೊ ಅದಕ್ಕೆ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇತ್ತು. ಇನ್ನೊಂದು ಅವೆಲ್ಲ ಪ್ಯಾಕಿಂಗು ಲಾಸ್ಟ್ ಮೂಮೆಂಟ್ ಚೇಂಜಸ್ ಎಲ್ಲ ಮಾಡೋದಿತ್ತಲ್ಲ, ಸೊ ಅದಕ್ಕೆ ಎರಡೂವರೆ ತಾಸು ನಿದ್ದೆ ಆಗೈತೆ ಅಷ್ಟೇ. ಸೊ ಪ್ಲಾನ್ ನಂದು ಅದ ಇತ್ತು, 3:30 4 ಗಂಟೆಗೆ ಬಿಡುವುದು. ಸೊ ಆನ್ ಟೈಮ್ ಅದೇನು. ಯಾರಿಗ್ ಗೊತ್ತಿಲ್ಲ, ಇದು ನಾ ಯೂಶಲಿ ಬೈಕ್ ರೈಡ್ ವರ್ಷಕ್ಕೊಂದ್ಸಲ ಹೋಗ್ತೇನೆ. 2022 ಸ್ಟಾರ್ಟ್ ಮಾಡಿದ್ದೆ. ಉತ್ತರಾಖಂಡ್ ಚಾರ್ಧಾಮ್ ಯಾತ್ರಾ ಮುಗಿಸಿದೆ, ಲದಾಖ್, ಈಗ ಲಾಸ್ಟ್ ಜುಲೈ ಸ್ಪಿಟಿ ವ್ಯಾಲಿ ಮುಗಿಸಿದೆ. ಸೊ ಈಗ ನೇಪಾಲ್ ಮತ್ತು ಸಿಕ್ಕಿಂ ಮಾಡು ಪ್ಲಾನ್ ಇದೆ. ಆ, ಎಲ್ಲ ಬ್ಯಾಗ್ ಲಗೇಜ್ ಎಲ್ಲ ರೆಡಿ ಆಯ್ತು. ನಾನು ಏನೇನ್ ತಗೊಂಡ್ ಹೊಂಟೇನೆ ಅಂತ ತೋರಿಸ್ತೇನೆ ನಿಮಗೆ. ಸೊ ಒಂದಿರೋದು ಟೇಲ್ ಬ್ಯಾಗು, ಅದ್ರ ಮೇಲೆ ಇನ್ನೊಂದು ಬ್ಯಾಕ್ ಪ್ಯಾಕ್ ಹಾಕೊಂಡನು. ಇದು ಟ್ಯಾಂಕ್ ಬ್ಯಾಗು, ಜಾಕೆಟು, ಹೆಲ್ಮೆಟ್ ಹೊಸ ತಗೊಂಡೇನು, ಸೊ ಅದಾಯ್ತು. ಶೂಸ್ ಆಯ್ತು. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತು. ನಾನು ನಿಮ್ಗ ಮೋಟೋ ಬ್ಲಾಗಿಂಗ್ ಸೆಟಪ್ ಡೈರೆಕ್ಟ್ ಅಲ್ಲೇ ಸಿಗ್ತೇನೆ. ರೈಟ್, ಫುಲ್ ರೆಡಿ. ಬೈಕ್ ಹಿಂಗ್ ಕಾಣಾಕ್ತಿತ್ತು. ಇಲ್ಲೇ ಟೇಲ್ ಬ್ಯಾಗು, ಹ್ಯಾಂಡ್ ಬ್ಯಾಗು, ಆಮೇಲೆ ಇಲ್ಲೇ ಏನೋ ಟ್ಯಾಂಕ್ ಬ್ಯಾಗ್ ಹಾಕ್ಯಾನ. ಎಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಐಟಮ್ಸು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಅದಾವ. ಸೊ ಹಿಂಗ್ RCB ಸ್ಟಿಕರಿಂಗ್ ಮಾಡ್ಸೇನ, ನಾನು ನಿಮ್ಗೆ ಮುಂದೆ ತೋರಿಸ್ತೇನೆ. ಲೆಟ್ಸ್ ಗೋ. ಟೈಮು 3:37 ಆತ. ಪೆಟ್ರೋಲ್ ನಿನ್ನೆ ಹಾಕ್ಸೋದು ಮರ್ತೆ. ಸೊ ಇನ್ನೊಂದು 300 ಕಿಲೋಮೀಟರ್ಸ್ ಹಾಕಿತ್ತು, 50. ಟ್ರಿಪ್ಪು B0 ಮಾಡೋಣ. ಓಕೆ, ಲೆಟ್ಸ್ ಗೋ. ಇಂಟರ್ನ್ಯಾಷನಲ್ ರೈಡ್ ಸ್ಟಾರ್ಟೆಡ್. ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ ಅದೇನೆ. ರೈಟ್, ಬೈಕ್ ಎಲ್ಲ ರೆಡಿ ಆಯ್ತು. ಹೋದ್ ವಾರದ ಸರ್ವಿಸಿಂಗ್ ಮಾಡಿಸಿದ್ದೆ, ಟೈರ್ ಚೇಂಜ್ ಮಾಡ್ಸೇನ, ರೈಸ್ ಟೈರ್ಸ್ ಹಾಕ್ಸೇನ. ಚಲೋ ಪರ್ಫಾರ್ಮೆನ್ಸ್ ಆಯ್ತು ಅದ್ರದ್ದು. ಲಾಸ್ಟ್ ಇಯರು ಅದನ್ನ ಹಾಕ್ಸಿದ್ದೆ. ಆ, ಈಗ ನಾನು ಇರೋದು ಯಲಂಕ ನ್ಯೂ ಟೌನ್, ಅಟ್ಟೂರ್ ಲೇಔಟ್. ಸೊ ಇಲ್ಲಿಂದ ಒಂದು 3-4 ಕಿಲೋಮೀಟರ್ಸ್ ಆಕೈತೆ ಏರ್ಪೋರ್ಟ್ ರೋಡ್ಸ್ ಬೇಕಾಗ್ತದೆ. ಓಕೆ, ನೇಪಾಲ್ ಮತ್ತು ಸಿಕ್ಕಿಂ. ಸೊ ಏನ್ ಪ್ಲಾನ್ ಅಂದ್ರೆ, ಆಮ್, ನೇಪಾಲ್ ಸಿನೋಲಿ ಬಾರ್ಡರ್ ಉತ್ತರ ಪ್ರದೇಶದಾಗ ಬರ್ತೈತೆ. ಸೊ ಅಲ್ಲಿಂದ ಎಂಟರ್ ಆಗುದೈತೆ. ಪೋಖ್ರಾ, ಲೋವರ್ ಮಸ್ಟ್ಯಾಂಗ್, ಮುಕ್ತಿನಾಥ್ ಟೆಂಪಲ್, ಮನಾಂಗ್, ಕಾಠ್ಮಂಡು ಆಯ್ತು. ಅಲ್ಲಿಂದ ಡಾರ್ಜಿಲಿಂಗ್ಗೆ ಎಕ್ಸಿಟ್ ಆಗುದೈತೆ. ಅದಾದ್ಮೇಲೆ ಸಿಕ್ಕಿಂ ರೈಡ್ ಸ್ಟಾರ್ಟ್ ಆಕೈತೆ. ಫಸ್ಟ್ ನಾರ್ತ್ ಸಿಕ್ಕಿಮು, ಗ್ಯಾಂಗ್ಟಾಕು, ಈಸ್ಟ್ ಸಿಕ್ಕಿಂ ನೋಡು ಪ್ಲಾನ್ ಇದೆ. 3:34 ಇಸ್ ದ ಬೆಸ್ಟ್ ಟೈಮ್, ಯಾಕಂತಂದ್ರೆ ಟ್ರಾಫಿಕ್ ಇರುವುದಿಲ್ಲ, ಡಿಸ್ಟೆನ್ಸ್ ಕವರ್ ಮಾಡ್ಬೋದು 10-11 ಗಂಟೆ ತನಕ. ಆಮೇಲೆ ಬಿಸಿಲು ಬಂದ ಅದು ಕೂಡ ಬ್ರೇಕ್ ಜಾಸ್ತಿನ ಆಗ್ತೈತೆ. ಸೊ ಅದಕ್ಕೆ ನಾನು ಯೂಶಲಿ ಇದೇ ಟೈಮಿಗೆ ಬಿಡ್ತಿರ್ತೇನೆ. ಇವತ್ತಿನ ರೂಟ್, ಇವತ್ತಿನ ಡೆಸ್ಟಿನೇಷನ್ ಬಂದು ನಿಜಾಮಾಬಾದ್. ರೂಟ್ ಏನಂದ್ರೆ ಫುಲ್ NH 44 ತಗೋಬೇಕು ನಾನು. NH 44 ಅಂದ್ರೆ ಶ್ರೀ ಕನ್ಯಾಕುಮಾರಿ ಟು ಕಾಶ್ಮೀರ್ ರೋಡ್. ಬಾಗೇಪಲ್ಲಿ, ತನಕೊಂಡ, ಅನಂತಪುರ್, ಮತ್ತ ಇದು ಏನೋ ಕುರ್ನೂಲ್, ಹೈದರಾಬಾದ್, ನಿಜಾಮಾಬಾದ್. ಹೈದರಾಬಾದ್ ಸಿಟಿ ಎಂಟರ್ ಆಗುತ್ತೆ, ಅಥವಾ ಅದಕ್ಕಿಂತ ಮುಂಚೆ ಒಂದು 50 ಕಿಲೋಮೀಟರ್ಸ್ ಇಂದ ಶಾದ್ ನಗರ್ ಅಂತ ಬರ್ತೈತೆ. ಸೊ ಅಲ್ಲಿಂದ ತಗೋಬೇಕು, ನೋಡ್ಬೇಕು ಏನಂತ. ಅಲ್ಲೇ ಇದೆ ಇರುತ್ತೆ ಏನೋ ಎಕ್ಸ್ಪ್ರೆಸ್ ವೇ ಇದೆ. ಸೊ ಬೈಕರ್ಸ್ಗೆ ಅಲೌಡ್ ಇಲ್ಲ ಅಲ್ಲಿ. ಅವರು
ಓಕೆ, ಈಗ ಏರ್ಪೋರ್ಟ್ ರೋಡ್ ಬಂದೆ. ಟೈಮು 3:53. ಈಗ ಇಲ್ಲೇ ಫುಲ್ ಟ್ರಾಫಿಕ್ ಇರ್ತೈತಿ ಏರ್ಪೋರ್ಟ್ ತನಕ, ಯಾಕಂದ್ರೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅರ್ಲಿ ಮಾರ್ನಿಂಗ್ ಇರ್ತತ, ಇಲ್ಲ ಲೇಟ್ ನೈಟ್ ಇರ್ತತ. ಅದಕ್ಕೆ ಈಗ ಸ್ವಲ್ಪ ಇಲ್ಲಿಂದ ಟ್ರಾಫಿಕ್ ಸ್ಟಾರ್ಟ್. ಇಲ್ಲಿಂದ 20 ಅಲ್ಲ 15 10-12 ಕಿಲೋಮೀಟರ್ ಐತೆ. ಆ, ಆಯ್ತು, ನಿಮ್ಗೆ ಡೈರೆಕ್ಟ್ ಆಗ ಬೆಳಕಾದ್ಮೇಲೆ ಸಿಗ್ತದೆ. ಓಕೆ, ಈಗ ಏರ್ಪೋರ್ಟ್ ಟೋಲಕ್ ಬಂದೆ. ಇಲ್ಲೊಂದು 5 ಮಿನಿಟ್ಸ್ ಟೀ ಕುಡ್ದೆ. ಟೋಟಲ್ ಡಿಸ್ಟೆನ್ಸ್ ಅರೌಂಡ್ 750 ಕಿಲೋಮೀಟರ್ಸ್ ಐತೆ. ಒಂದ 5-6 ಗಂಟೆ ತನಕ ರೀಚ್ ಆಗ್ತೇನೆ ಆರಾಮ್ಸೆ. ರೋಡ್ ಅಂತೂ NH-44 ಬೆಸ್ಟ್ ಐತೆ. ಲಾಸ್ಟ್ ಟೈಮು ಇದರ್ ರೂಟ್ ತಗೊಂಡಿದ್ದೆ ಸ್ಪಿಟಿ ವ್ಯಾಲಿಗೆ. ಈಗ ಟೈಮ್ ಬಂದ್ಬಿಟ್ಟು 6:15 ಆಗಿತ್ತು. ಕಂಟಿನ್ಯೂ 2 ತಾಸು ಗಾಡಿ ಹೊಡೆದು ಎಷ್ಟು 150 ಕಿಲೋಮೀಟರ್ಸ್ ಹೊಡೆದೇನು. ಪೆನಗುಂಡ ಅಂತ ಊರ್ ಐತೆ, ಅಲ್ಲಿಂದ ಮುಂದೊಂದು 10 ಕಿಲೋಮೀಟರ್ ಮುಂದದೇನು. ಈಗ ನಾನು ಇರೋದು ಆಂಧ್ರ ಪ್ರದೇಶ. ಈಗ ಎಲ್ಲಿ ನಿಂತೇನಂದ್ರ ಇಲ್ಲೇ ಕಿಯಾ ಶೋರೂಮ್ ಐತಿ. ಸೊ ಇದು ಫುಲ್ಲು ಇಲ್ಲಿಂದನ, ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಇಲ್ಲಿಂದನ ಗಾಡಿ ಎಲ್ಲ ಹೋಗುದು. ಅದು NH-44 ಹೈವೇ ಬಾಜುನ ನಿಂತೇನೆ. ಕ್ಲೈಮೇಟ್ ಒಂಥರ ತಂಪು ಐತಪ್ಪ. ರೋಡು ಚಲೋ ಐತ. ಅದ್ರ ಫಸ್ಟ್ 50 ಕಿಲೋಮೀಟರ್ಸ್ ಬೆಂಗಳೂರಿಂದ 50 ಕಿಲೋಮೀಟರ್ಸ್ ರೋಡ್ ಸರಿದಿದ್ದಲ್ಲ, ಬಿಸಿ ಅಂತಿತ್ತು. ಆಮೇಲೆ ಚಲೋ ಐತಿ, ಈಗ ಲಾಸ್ಟ್ ಒಂದು 100 ಕಿಲೋಮೀಟರ್ಸ್ ಇತ್ತು, ಚಲೋ ಆಯ್ತು. ಗಾಡಿ ಹಿಂಗೈತಿ ಸೆಟಪ್ ನಂದು. ಸೊ ಇಲ್ಲಿ ಸ್ಟಿಕರಿಂಗ್ ಮಾಡ್ಸೇನೆ RCBದು. ಇಲ್ಲೇ ಲೋಗೋ, ಇಲ್ಲೂ RCB ಬರ್ಸೇನು. ರೈಡ್ ಬೋಲ್ಡ್, ಇದು RCB, ಇದು RCB. ಇಲ್ಲೇ 12th ಮ್ಯಾನ್ ಆರ್ಮಿದು ಲೋಗೋ ಐತಲ್ಲ, ಅದನ್ನ ಹಾಕ್ಸೇನು. ಇಲ್ಲೂ ಸೇಮ್ RCB ರೈಡ್ ಬೋಲ್ಡು, ಇಲ್ಲೇ RCB. ಹೆಲ್ಮೆಟ್ ಇದು ಹೊಸ ತಗೊಂಡನು, ಚಲೋ ಅನಿಸ್ತು. ಅದು ಹಳೆ ಹೆಲ್ಮೆಟ್ ಒಂದು 5 ವರ್ಷ ಆಗಿತ್ತು, ಸೊ ಚೇಂಜ್ ಮಾಡಿದೆ. ಈಗಿಲ್ಲ ಒಂದು 10 ಮಿನಿಟ್ ಬ್ರೇಕ್ ತಗೊಳತ್ತಿದ್ದೆ. ಗಾಡಿಗಾಗ್ಲಿ ನಂಗಾಗ್ಲಿ, ಗಾಡಿಗೆ ನಡೀತತ್ತು. ನನ್ಗೆ ಇದು ಹೊಸ ಹೆಲ್ಮೆಟ್ ಐತು, ಸ್ವಲ್ಪ ವೇಟ್ ಐತಿ ಇದು ಎಕ್ಸ್ಟ್ರಾರ್ದು. ಅದಕ್ಕೆ ಗೋನ್ ಮುಸಾಕತ್ಬಿಟ್ಟಿತ್ತು. ಅದಕ್ಕೆ ಹಂಗ ನಿಂತೆ ಇಲ್ಲೇ ನೀರು ಕುಡ್ಯಾಕ. ಟೈಮ್ 6:30 ಆಗೈತೆ. ಈಗ ಇಲ್ಲಿಂದ ಅನಂತಪುರ ಒಂದು 60 ಕಿಲೋಮೀಟರ್ ಐತೆ. ಅನಂತಪುರ ಆದ್ಮೇಲೆ ಅರೌಂಡ್ 150 ಅಥವಾ 200 ಇದೆ ಕರ್ನೂಲ್. ಅಲ್ಲಿಂದ 200 ಕಿಲೋಮೀಟರ್ ಹೈದರಾಬಾದ್.
ಟೈಮ್ 8:10 ಆಗೈತೆ. ಈಗ ಅನಂತಪುರ್ ಬೈಪಾಸ್ ಕಡೆ ಎಡಗಡೆ ಬಲಗಡೆ ಇರೋದು ಅನಂತಪುರ್. ಟ್ರಾಫಿಕ್ ಅಂತೂ ಜಾಸ್ತಿ ಆಗಿಬಿಟ್ಟಿದೆ. ಇನ್ನು 350 ಕಿಲೋಮೀಟರ್ ಹೈದರಾಬಾದ್, 550 ಕಿಲೋಮೀಟರ್ ನಿಜಾಮಾಬಾದ್. ಈ ಕಡೆ ಎರಡು ನಾಲ್ಕು ಬರೀ 200 ಕಿಲೋಮೀಟರ್ ರೋಡ್. ಆಯ್ತು, ಕರ್ನೂಲ್ ಬಂದೆ. ಟೈಮ್ 10:50 ಆಗೈತೆ. ಬಿಸಿಲು ಭಾಳ ಆಗೈತೆ. ನಡು ಒಂದ್ ತಾಸು ಮಕ್ಕೊಂಡ್ಬಿಟ್ಟೆ. ನಿದ್ದೆ ಜೋರ್ ಬರಾಕತ್ತಿತ್ತು. ಯಾಕೆ ಇರುತ್ತೆ ಅಂತೇಳಿ ಒಂದ್ ತಾಸು ಮಕ್ಕೊಂಡೆ. ಇದು ದೊಡ್ಡ ಊರಪ್ಪ ಕರ್ನೂಲ್. ರೋಡ್ ಅಂತೂ ಓಕೆ ಆಯ್ತು, ಆದ್ರೆ ಈಗೆಲ್ಲ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ. ಏನ್ ಊರ್ ಒಳಗೆ ಎಂಟ್ರ್ ಆಗಲ್ಲ, ಬೈಪಾಸ್ ಕಟ್ಟಿದ್ದು, ಬಟ್ ಆದ್ರೂ ಟ್ರಾಫಿಕ್ ಐತೆ. ಈಗ 200 ಕಿಲೋಮೀಟರ್ ಹೈದರಾಬಾದ್ ಐತೆ. ಸಾರಿ, 211 ಹೈದರಾಬಾದ್, ನಾಗ್ಪುರ್ 737, ಭೋಪಾಲ್ 1086, ಲುಧಿಯಾನ, ಶ್ರೀನಗರ್. ಈಗ ನಂದು ಹೈಡ್ರೇಷನ್ ಆಗಿತ್ತು. ಅವಾಗ ಉತ್ತರಾಖಂಡ್ ಚಾರ್ಧಾಮ್ ಯಾತ್ರಾಕ್ ಹೋಗುವಾಗ ತಗೊಂಡಿದ್ದೆ. ಕೇದಾರ್ನಾಥ್ ಹತ್ರ ಮಳಿ ಬಂದಿತ್ತು. ಎಲ್ಲ ಜಾಕೆಟ್ ಎಲ್ಲ ತೆಗೆದಿದ್ದೆ. ವಾಪಸ್ ಬರುವಾಗ ಅಲ್ಲೇ ಮಾಡ್ಕೊಂಡ್ಬಂದೆ. ಮತ್ತ ಹೋದ್ ವರ್ಷ ಸಿಟಿ ವ್ಯಾಲಿಗೆ ಹೊಸ ತಗೊಂಡೆ. ನೋಡಿದ್ರೆ ಮನಾಲಿದಾಗ ನೀರ್ ಹಾಕಿ ಆ, ಓಕೆ, ತುಂಗಭದ್ರಾ ನದಿ ಇದು. ಆ, ಸ್ವಲ್ಪ ಮುಂದೆ ಹೋದಾದ್ಮೇಲೆ ತೆಲಂಗಾಣ ಸ್ಟಾರ್ಟ್ ಆಗ್ತೈತೆ, ಆಂಧ್ರ ಮುಗಿತು. ಇದು ಕಡಿಮೆ ಆಯ್ತು. ಹೌದು. ಹಾ, ಸೊ ಏನಾಗ್ತಿದೆ, ಮನಾಲಿದಾಗ ಹೈಡ್ರೇಷನ್ ಪ್ಯಾಕೆಟ್ ಬಂದೆ. ಮತ್ತೆ ಈಗ ಮೊನ್ನೆ ತಗೋಬೇಕನ್ನಾಗ್ತಿದೆ. ಇನ್ನೊಂದು ನಿಂತೆ ಅಂದ್ರೆ ಹೈಡ್ರೇಷನ್ ಪ್ಯಾಕ್ ಒಂದು ಕನ್ವೀನಿಯನ್ಸ್ ಏನಪ್ಪ, ಯಾವಾಗ ನೀರಡಿಕೆ ಬೇಕಾತಂದ್ರೆ ಗಾಡಿ ಹೊಡ್ಕೊಂಡು ಕುಡಿಬೋದು. ಬಟ್ ಅದು ಸ್ವಲ್ಪ ಹೊತ್ತಿಗೆ ಯಾವಾಗ ಸೆಕೆಂಡ್ ಹಾಫ್ ರೈಡ್ಗೆ ಬೆನ್ನು ಉಪ್ಪಾಕತ್ಬಿಡ್ತದೆ. ಆಮೇಲೆ ಅದು ತಣ್ಣೀರ್ ಹಾಕಿದ್ರು ಸ್ವಲ್ಪ ಹೊತ್ತು ಗಟ್ಟಿ ಆಗ್ಬಿಡ್ತೈತೆ. ಸುಮ್ಮನೆ ಬೇಡ, ಬಾಟಲ್ ತಗೊಂಡ್ಬಂದೆ. ಟೈಮ್ ಈಗ 1 ಗಂಟೆ ಆಗಿತ್ತು. ಇಲ್ಲಿಂದ ಹೈದರಾಬಾದ್ ಎಷ್ಟು 90 ಕಿಲೋಮೀಟರ್ಸ್ ಐತೆ. ನಾನು ಟೋಟಲ್ 470 ಬಂದೇನಿದೆ. ಪೆಟ್ರೋಲ್ ಹಾಕ್ತೇನೆ. ರಿಸರ್ವ್ ಆಗ್ಲೇ 108 ಐತಿ. ಫುಲ್ ಟ್ಯಾಂಕ್. ಫೋನ್ ಪೇ. ಬಾ. ಹ್ಮ್. 12.2 ಅಂದ್ರೆ ಮೈಲೇಜ್ ಅರೌಂಡ್ 31-32 ಕೊಡಾಗ್ತದೆ. 3.0 ಮಾಡ್ಬೋದು. ಓಕೆ. ಹಾಂ, ಸೊ ಮೈಲೇಜ್ 32 ಐತೆ. 80-90 ಹೊಡೆದ್ರೆ ಚಲೋ ಕೊಡ್ತೈತೆ, ಅರೌಂಡ್ 34-35 ತನಕ. ಇವತ್ತು 110, 120 ಹೊಡೆದೆ. ಚಲೋ ಪರ್ಫಾರ್ಮೆನ್ಸ್ ಚಲೋ ಇತ್ತು. ಸರ್ವಿಸಿಂಗ್ ಆದ್ಮೇಲೆ 4 ಕಾಯಿಲ್ ಚೇಂಜ್ ಮಾಡ್ತೇನೆ. ಸೊ ಟೈರ್ಸ್ ರೈಸ್ ಹಾಕ್ತೇನೆ.
ಆಕ್ಚುಲಿ ಇಲ್ಲಿಂದ ಅರೌಂಡ್ 90 ಕಿಲೋಮೀಟರ್ ಐತೆ ಹೈದ್ರಾಬಾದ್. ಹೈದ್ರಾಬಾದ್ ಈಗ ಮ್ಯಾಪ್ ಚೆಕ್ ಮಾಡಿದೆ ಏನಂದ್ರ ಸ್ವಲ್ಪ ಚೆಕ್ ಮಾಡ್ಬೇಕು. ಹಾ, ಸೊ ಈಗ ಮ್ಯಾಪ್ ಚೆಕ್ ಮಾಡಿದೆ ಹೈದ್ರಾಬಾದ್ ಒಳಗಿಂದ ತೋರ್ಸಕತ್ತೈತೆ. ಹೈದ್ರಾಬಾದ್ 85 ಕಿಲೋಮೀಟರ್. ಹೈದ್ರಾಬಾದ್ ಒಳಗೆ ಹೋಗ್ಬಿಡುತ್ತೆ. 85 ಅಂದ್ರೆ ಅರೌಂಡ್ ಇನ್ನು ಬೈ 110 ಆಗಿತ್ತು. ಬೈ 120 130 ಹೈದ್ರಾಬಾದ್ ರೀಚ್ ಆಗ್ತದೆ. ಹೈದ್ರಾಬಾದ್ ಎಂಟರ್ ಆಗಕತ್ತೇನ. ಲೆಫ್ಟ್ ಸೈಡ್ ನೆಹರು ರಿಂಗ್ ರೋಡ್ ಬರೀ 4 ವೀಲರ್ಸ್ ಅಷ್ಟೇ, ಬೈಕ್ ಇಲ್ಲ. ಸೊ ನಾವು ಸಿಟಿಯಿಂದ ಹೋಗ್ಬೇಕು. ಸೊ ಅಲ್ಲಿಂದ ಈಗ 50 ಕಿಲೋಮೀಟರ್ಸ್ ಇಂದ ಶಾದ್ ನಗರ್ ಅಂತ ಒಂದು ಊರ್ ಇತ್ತು, ಅಲ್ಲಿಂದನೂ ಡೈರೆಕ್ಟ್ ನಿಜಾಮಾಬಾದ್ ರೋಡ್ ಐತೆ. ಆಮೇಲೆ ಇಲ್ಲೂ ಐತೆ. ಏನೊಂದು 6-7 ಮಿನಿಟ್ ಕಡಿಮೆ ಆಗ್ತೈತಿ ಇಲ್ಲಿ. ಎಲ್ಲಾರು ಜಾಸ್ತಿ ಜನ ಏನ್ ಮಾಡ್ತಾರ, ಅದಕ್ಕೆ ಆ ರೂಟ್ ತಗೋತಾರೆ, ಯಾಕಂದ್ರೆ ಟ್ರಾಫಿಕ್ ದಾಗ ಯಾಕೆ ಸಿಕ್ಕಾಕೊಳ್ಳೋನು ಅಂತ. ನಂದೇನಂದ್ರ ಬರೀ ಟ್ರಾಫಿಕ್ ಅಷ್ಟೇ ಅಲ್ಲ, ನನ್ಗೆ ಇದು ನ್ಯಾಷನಲ್ ಹೈವೇ ಸಿಕ್ತೈತಿ. ಇದು ಹೈದರಾಬಾದ್ ಎಕ್ಸಿಟ್ ಆದ್ಕೂಲೆ ಎಂದು ಲಂಚ್ ಟೈಮ್ ಟ್ರಾಫಿಕ್ ಕಡಿಮೆ ಇರ್ತೈತೆ. ಅದಕ್ಕೆ ನಮ್ಗೆ ನ್ಯಾಷನಲ್ ಹೈವೇನೆ ಸಿಕ್ತೈತಿ ಇದು ಎಕ್ಸಿಟ್ ಆದ್ಕೂಲೆ. ಅದಾದ್ರೆ ಸ್ಟೇಟ್ ಹೈವೇ ಐತೆ, ಒಂದೊಂದ್ ಕಡೆ ಸಿಂಗಲ್ ಲೈನ್ ಐತೆ. ಸೊ ಅದಕ್ಕೆ ಅಲ್ಲೇ ಒಳಗಿನ ಅಷ್ಟು ಮಜಾ ಬರಲ್ಲ. ಅದಕ್ಕೆ ಈಗ ಹೈದರಾಬಾದ್ ಒಳಗಿಂದ ಹೊಂಟೇನ. ಹೋಪ್ಫುಲಿ ಈಗ ಆಕ್ಚುಲ್ ಸಿಟಿ ಒಳಗೆ ಎಂಟರ್ ಆಗಾಕತ್ತೇನ. ಇಲ್ಲಿ ತನಕ ಏನ್ ಚಲೋ ರೋಡ್ ಇತ್ತು. ಟ್ರಾಫಿಕ್ ಇದು ಯಾವ ಸರ್ಕಲ್ ಟೈಮ್ ಆಗತ್ತಿದೆ 2:20 ಊಟ ಮಾಡಿಲ್ಲ, ಮಾಡಬೇಕು. ನಾವು ಅನ್ಕೊಂಡೇನೆ ಹೈದ್ರಾಬಾದ್ ಎಕ್ಸಿಟ್ ಆದ್ಕೊಳ್ಳಿ ಯಾವ್ದಾರ ಡಾಬಾದ ನೋಡೋಣ ಅಂತ. ನಾವು ಜಾಸ್ತಿ ಹೊಟ್ಟೆ ಹಸಾಕತ್ತಂದ್ರೆ ನಾನು ಇಲ್ಲೇ ಎಲ್ಲಾದ್ರೂ ಹೋಟೆಲ್ ನೋಡ್ಬೇಕು. ಗ್ರೇಟರ್ ಹೈದರಾಬಾದ್. ವೆಲ್ಕಮ್ ಟು ಡಾಕ್ಟರ್ ಮನಮೋಹನ್ ಸಿಂಗ್ ಎಕ್ಸ್ಪ್ರೆಸ್ ವೇ. ಎಕ್ಸ್ಪ್ರೆಸ್ ವೇ ಫುಲ್ ಕ್ಲೌಡಿ ಆಗುತ್ತೆ, ಹನಿನೂ ಬಿದ್ದು. ಆಯ್ತು. ಸೊ ಈಗ ಟೈಮ್ ಬಂದ್ಬಿಟ್ಟು 7:15 ಆಗಿತ್ತು. ರೂಮ್ ಚೆಕ್ ಇನ್ ಮಾಡ್ಯಾನ. ಹೈದ್ರಾಬಾದ್ ಎಂಟ್ರ್ ಆದಮೇಲೆ ಫುಲ್ ಜೋರು ಮಳೆ. ಆಲ್ಮೋಸ್ಟ್ 3.5 ಅವರ್ಸ್ ಮಳೆ ಇತ್ತು. ಅದ್ರೊಳಗೆ 2 ತಾಸು ನಾನು ಅಲ್ಲೇ ನಿಂತ್ಬಿಟ್ಟಿದ್ದೆ. ಫುಲ್ ಜೋರು ಮಳೆ ಇತ್ತು. ಅದಾದಮೇಲೆ ಅರೌಂಡ್ 4:30 ಹಂಗೆ ಔಟ್ಸ್ಕರ್ಟ್ಸ್ ಮಳೆಯಾಗ ತೊಯ್ಸ್ಕೊಂಡ ಬಂದೆ ನಾನು, ಯಾಕಂದ್ರೆ ಲೇಟ್ ಆಗಿತ್ತು. ಡಿಸ್ಟೆನ್ಸ್ ಕವರ್ ಮಾಡೋದಿತ್ತು. 4:30ಗೆ ಊಟ ಮಾಡಿ ಮತ್ತು 5 o'clock ಬಿಟ್ಟೆ. 6:30 ನಿಜಾಮಾಬಾದ್ ಕಿಂತ ಒಂದು 30 ಕಿಲೋಮೀಟರ್ಸ್ ಮುಂಚೆ ಬಂದೆ. ನಂಗೆ ಲಾಸ್ಟ್ ಟೈಮು ಅಲ್ಲಿ ರೂಮ್ ಸಿಕ್ಕಿದ್ದಿಲ್ಲ. ನಾ ಮುಂದೆ ಅಮ್ರೂರ್ ಅಂತ ಹೋಗೋದಾತ, ಅಲ್ಲೂ ನನಗೆ ಚಲೋ ಸಿಗಲಿಲ್ಲ. ಅದ್ರ ಈಗ 30 ಕಿಲೋಮೀಟರ್ಸ್ ಮುಂಚೆ ನಾನು ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲದವ್ರು ರೂಮ್ಸ್ ಅಂತ. ಅವ್ರು ಹೇಳಿದ್ರು ಇಲ್ಲ, ಒಂದು 5 ಕಿಲೋಮೀಟರ್ ಹಿಂದೆ ಹೋಗ್ರಿ, ಕಮರ್ ರೆಡ್ಡಿ ಅಂತ ಒಂದು ಊರು ಬರುತ್ತೆ, ಅಲ್ಲೇ ಸಿಕ್ತೈತೆ ಅಂತ ಹೇಳಿದ್ರು. ಸೊ ಈಗ ಇಲ್ಲಿ ಬಂದೇನು, ಇಲ್ಲೂ ರೂಮ್ ಸಿಕ್ಕೈತು, ಚಲೋ ಆಯಿತು, ಏನೋ ರೀಸ್ನೇಬಲ್ ಆಯಿತು. ಈಗೆಲ್ಲ ಬ್ಯಾಗ್ ಅನ್ಪ್ಯಾಕ್ ಮಾಡೇನು, ಅರ್ವಿ ಎಲ್ಲ ಇಲ್ಲೇ ಒಣಗಾಕಿಟ್ಟೇನು ಫ್ಯಾನ್ ಕೆಳಗೆ. ಈಗ ಎಡಿಟಿಂಗ್ ಮಾಡ್ಬೇಕು. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಲೈಕ್ ಆಯ್ತು. ಇದು ದೊಡ್ಡ ಸೀರೀಸ್ ಆಯಿತು, 23 ದಿನದ್ದು. ಸೊ ನಿಮ್ಗೆ ಲೈಕ್ ಆದ್ರೆ ಲೈಕ್ ಬಟನ್ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸೊ ದ್ಯಾಟ್ ನೀವು ಮುಂದಿನ ಬರೋ ವೀಡಿಯೋಸ್ ಎಲ್ಲ ಮಿಸ್ ಮಾಡೋದಿಲ್ಲ. ನಾನು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೇನೆ. ಸೊ